ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮತ್ತು ನನ್ನ ಅಣ್ಣ ಅಜ್ಜಿ ಮನೆಗೆ ಹೋಗುವಂತ ಹೊರಡ್ತಾ ಇದ್ದೇವೆ. ಸೊ ನಾವಿಲ್ಲಿ ಈಗ ಮನೆಯಿಂದ ಹೊರಟಿದ್ದೇವೆ. ಈಗ ಉಳ್ತುಲ್ಲ ಮಲ್ಲ ಮಲ್ಲ ಬೇರೆಲ್ಲಿ ಪಾಡ್ದೇರು ಪತಂಪೋಲಿ ಅಂದೆ. ನಾವೀಗ ಹೋಗುತ್ತಿರುವ ಅಂಬಾರಿ ನಮಗೆ ಇದೆ. ಈಗ ಈ ಅಂಬಾರಿಯ ಮೇಲೆ ಕೂತ್ಕೊಂಡು ನಾವು ಹೋಗುದು. ಅಯ್ಯಯ್ಯೋ ಪಾಂಬು, ಜಸ್ಟ್ ಮಿಸ್. ನಾವೀಗ ಬಂದದ್ದು ನಮ್ಮ ಪೆರುವಾಯಿಗೆ. ಇದು ನಮ್ಮ ಪೆರುವಾಯಿ ಜಂಕ್ಷನ್. ಸೊ ಇಲ್ಲಿಯಾಗೆ ಹೋಗಬೇಕು ನಮಗೆ. ಹಾಗೆ ನಮ್ಮ ಪೆರುವಾಯಿಯನ್ನು ನಿಮಗೆ ಸಹ ತೋರಿಸುವಂಥ ವಿಡಿಯೋ ಮಾಡಿದ್ದು ಜಂಕ್ಷನ್ ಬರುವಾಗ. ಮತ್ತು ನಾವೀಗ ಬಂದದ್ದು ಅಡ್ಡನಡ್ಕಕ್ಕೆ. ಅಡ್ಡನಡ್ಕದಲ್ಲಿ ನಮ್ಮ ಅಂಬರಿಗೆ ಒಂದು ಜ್ಯೂಸ್ ಕುಡಿಸುವ ಅಂತ ಹೇಳಿ ಇಲ್ಲಿ ಹೋಗುವಾಗ ಇಲ್ಲಿ ಸಹ ಬಂದದ್ದು. ಹೀಗೆ ಬಂದು ಹೋಗುವಾಗ ನಮಗೆ ಅಡ್ಡನಡ್ಕಕ್ಕೆ ಬರುವಾಗ ನಮ್ಮ ಕಾಲೇಜಿಗೆ ಹೋಗೋದೆಲ್ಲ ತುಂಬ ನೆನಪಾಯಿತು. ಅಡ್ಡನಡ್ಕ ಕಾಲೇಜಿಗೆ ಬಂದದ್ದು ನಾವೆಲ್ಲ. ಹಾಗೆ ಇಲ್ಲೆಲ್ಲ ಹೋಗ್ತಾ ಇದ್ದದ್ದು ಮತ್ತು ಬರುವುದು ಎಲ್ಲ ತುಂಬ ನೆನಪಾಯಿತು. ಹೀಗೆ ಮತ್ತೆ ನಾವು ಮುಂದೆ ಸಾಗಿದ್ವಿ ಹೋಗಲಿಕ್ಕೆ. ಈಗ ನಾವು ತಲುಪಿದ್ದು ಪೆರ್ಲಕ್ಕೆ. ಇದು ಪೆರ್ಲದಲ್ಲಿ ಎಂತ ಕೆಲಸ ಇರಲಿಲ್ಲ, ಸೀದಾ ಹೋಗುದು. ಇದರ ಮುಂಚೆ ಹೋಗಬೇಕು ನಮಗೆ. ಹೋಗ್ತಾ ಇದ್ದೇವೆ. ಇಲ್ಲಿ JCB ನಿಲ್ಲಿಸಿದ್ರು, ಚಂದ ಆಯಿತು ನೋಡಲಿಕ್ಕೆ. ಹಾಗೆ ವಿಡಿಯೋ ಸಹ ಮಾಡಿದ್ದೊಂದು. ನಾವು ಬರ್ತಾ ಇರಬೇಕಾದ್ರೆ ನಮಗೊಂದು ಸೈಡಲ್ಲಿ ಏನೋ ಕಾಣಿತು. ಹಾಗೆ ಅಲ್ಲಿ ಹೋಗುವ ಅಂತೇಳಿ ಬಂದದ್ದು. ಎಂತ ಗೊತ್ತುಂಟಾ, ಇಲ್ಲಿ ನಮಗೆ ಕೋಟಿ ಬೀಳುವ ಒಂದು ಲಾಟ್ರಿ ಇತ್ತು. ಲಾಟ್ರಿ ಕಾರ್ಡ್ ಸ್ಟಾಲ್ ಇತ್ತು. ಹಾಗೆ ಸ್ಟಾಲಿಗೆ ಹೋಗಿ ಒಂದೆರಡು ಲಾಟ್ರಿ ಕಾರ್ಡ್ ತಗೊಂಡು ನಾನು ಮತ್ತು ಅಣ್ಣ ಒಂದೊಂದು ತಗೊಂಡು ಬಂದ್ವಿ. ಆ್ಯಂಡ್ ಇದರ ಲಾಟ್ರಿದು ಏನಾಯ್ತು ಅಂತ ನೀವು ನೋಡ್ಬೇಕಂತ ಹೇಳಿದ್ರೆ ಲಾಸ್ಟ್ ತನಕ ನೋಡ್ಬೇಕು. ನಾನು ಹೇಳ್ತೇನೆ ಲಾಸ್ಟಿಗೆ ಎಂತ ಆಯಿತು ಅಂತ. ಆ್ಯಂಡ್ ಅಲ್ಲಿಂದ ಮತ್ತೆ ಮುಂದೆ ಹೋದ್ವಿ. ಮುಂದೆ ಸಾಗ್ತಾ ಇದ್ವಿ. ಈಗ ಬಂದದ್ದೇ ನಾವು ಬೆದ್ರಂಪ ಹಳ್ಳಕ್ಕೆ. ಇಲ್ಲಿ ನೋಡಿ, ಹಳ್ಳದಲ್ಲಿ ಫುಲ್ಲು ನೀರಾಗಿದೆ. ಈಗ ಮಳೆ ಅಲ್ವಾ, ಹಾಗಾಗಿ. ಸೊ ಬೆದ್ರಂಪ ಹಳ್ಳದಲ್ಲಿ ನಮಗೆ ಒಂದು ಬೇಕರಿಗೆ ಸಹ ಹೋಗ್ಲಿಕ್ಕೆ ಇತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಒಂದು ಸ್ಟಾಪ್ ಕೊಟ್ಟದ್ದು. ಸೊ ಹಳ್ಳ ನೋಡ್ಲಿಕ್ಕೆ ತುಂಬ ಚಂದ ಇತ್ತು, ನೀರೆಲ್ಲ ಇತ್ತು. ಇಲ್ಲಿ ಆ ಕಡೆ ಅಮ್ಮ ಹೋದ ಸ್ಕೂಲೆಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಹೋದದ್ದು. ಸೊ ಅಲ್ಲಿಂದ ಬೇಕರಿಗೆ ಹೋಗಿ ನಾವು ಅಲ್ಲಿ ಮಕ್ಕು ಇದೆ ಒಂದು, ಹಾಗಾಗಿ ಅಲ್ಲಿ ಚಾಕ್ಲೇಟ್ ತಗೊಂಡು ಬಂದದ್ದು. ಬರುವಾಗ ಇಲ್ಲಿ ಸ್ವಾಮಿ ಅಜ್ಜ ಲಾಟ್ರಿದು 1 ಕೋಟಿ ಬೀಳಿ ಅಂತ ಹೇಳಿಕೊಂಡು ಮುಂದೆ ಬಂದದ್ದು. ಅಜ್ಜಿ ಮನೆಗೆ ತಲುಪಿದ್ವಿ. ಬರುವಾಗ ನೋಡಿ ಮಾರ, ಎಂತ ದೊಡ್ಡ ನಾಯಿ ನನ್ನನ್ನು ಗುರಾಯಿಸ್ಕೊಂಡು ನೋಡ್ತಾ ಇತ್ತು ಅಂತ ಹೇಳಿದ್ರೆ, ಅದು ನೋಡಿದ್ದು ಮಾತ್ರ, ನನ್ನನ್ನು ನೋಡಿದ ಮೇಲೆ ಓಡಿ ಹೋಯಿತು. ಮತ್ತೆ ಇಲ್ಲಿ ಅಜ್ಜಿ ಮನೆ 2 ನಾಯಿಗಳು ನಮ್ಮನ್ನು ವೆಲ್ಕಮ್ ಮಾಡಿತ್ತು. ಸೊ ಮನೆಗೆ ಹೋಗಲಿಕ್ಕೆ ಇಲ್ಲಿ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಮಾವ ತುಂಬ ತರಕಾರಿ ಅದೆಲ್ಲ ಗಿಡಗಳನ್ನು ನೆಟ್ಟಿದ್ರು. ಮತ್ತು ಇಲ್ಲಿ ಸ್ವಲ್ಪ ಅರ್ಧ ಕೆಲಸ ಎಲ್ಲ ಇಲ್ಲಿ ಪೆಂಡಿಂಗ್ ಇತ್ತು. ಮತ್ತು ಇಲ್ಲಿ ನೋಡಿದರೆ ಒಳ್ಳೆ ದೊಂಪ ಹಾಕ್ತಾ ಇದ್ದಾರೆ ಮಾವ. ನಾವು ಫಸ್ಟ್ ಬಂದು ಹೋದದ್ದು, ಇಲ್ಲಿ ಯಾರಿರಲಿಲ್ಲ, ಮಾವ ಪೆರ್ಲಕ್ಕೆ ಹೋಗಿದ್ರು. ಹಾಗೆ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಟೈಮ್ ಎಲ್ಲ ಕೂತ್ಕೊಂಡು ಮತ್ತೆ ಹೊರಗಡೆ ಎಂತೆಲ್ಲ ಉಂಟು ಅಂತ ನೋಡಲಿಕ್ಕೆ ಬಂದದ್ದು. ನೋಡಲಿಕ್ಕೆ ಬರುವಾಗ ಇಲ್ಲಿ ನೀರು ಬರ್ತಾ ಇತ್ತು. ಹಾಗೆ ನೀರು ಎಲ್ಲಿಂದ ಬರ್ತಾ ಉಂಟು ಅಂತ ಹೇಳಿ ಆ ಪೈಪನ್ನು ಹುಡುಕಿಕೊಂಡು ಹೋದದ್ದು. ನೋಡಿ ಇವಾಗ ನಾನು ಹೋಗ್ತಾ ಇದ್ದೇನೆ. ಇದೆಲ್ಲ ಇದು ಕಟ್ಟಿಗೆಗೆ ಟಾರ್ಪಲ್ ಮುಚ್ಚಿಟ್ಟಿದ್ದಾರೆ, ಮಳೆಗೆ ಅನಿಸುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ನೀರೆಲ್ಲ ಉಂಟು ನೋಡಿ, ಇಲ್ಲಿಂದನೇ ಬಂದದ್ದು ನೀರು. ಬರ್ತಾ ಉಂಟು, ನಾನು ಮೇಲೆ ಹೋಗ್ಬೇಕೀಗ. ಮೇಲೆ ಹೋಗ್ತಾ ಇದ್ದೇನೆ. ಇಲ್ಲಿದು ಫುಲ್ಲು ಕಾಡು ಅಂದರೆ ತುಂಬ ಕಾಡು.
ನೋಡಿ ಈಗ ನನಗೆ ಫೈನಲಿ ನೀರಿನ ಪಾಯಿಂಟ್ ಸಿಕ್ಕಿದ್ದು. ಇಲ್ಲಿಂದ ನೀರು ಬರ್ತಾ ಇರೋದು. ಇದು ನಮಗೆ ನಾವು ಸುರಂಗ ಅಂತ ಹೇಳ್ತೇವೆ. ಮುಂಚೆ ಓಲ್ಡ್ ಕಾಲದಲ್ಲೆಲ್ಲ ಸುರಂಗ ಹಾಕಿ ನೀರು ತೆಗಿತಾ ಇದ್ರು. ಹಾಗೆ ಇದು ಸುರಂಗ. ಇದರ ಒಳಗೆ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಯಿತು. ಆದರೆ ಕೂಡ ಲೈಟ್ ಎಲ್ಲ ಆನ್ ಮಾಡಿ ಒಳಗೆ ಹೋಗುವ ಅಂತ ಸ್ವಲ್ಪ ಒಳಗೆ ಬಂದದ್ದು. ಯಾಕೆಂದ್ರೆ ಇದರೊಳಗಡೆ ಏನಾದರೂ ಇರ್ತದೆ, ಹಾವು ಮತ್ತೆ ಹಂದಿ ಹಾಗೆಲ್ಲ, ಅದಕ್ಕೆ. ಹಾಗೆ ಒಳಗಡೆ ಬರುವಾಗ ಇಲ್ಲಿ ನೋಡಿ, ಒಂದು ಈ ಕಡೆ ಸುರಂಗ ತೆಗೆದಿದ್ದಾರೆ, ಮತ್ತೊಂದು ಈ ಕಡೆ ಉಂಟು. ಈ ಕಡೆ ಕೂಡ ಒಂದು ಸುರಂಗ ತೆಗೆದಿದ್ದಾರೆ ನೋಡಿ. ನೋಡಿ ನಾನು ನಿಮಗೆಲ್ಲ ತೋರಿಸ್ತೇನೆ ಹೇಗೆ ಅಂತ. ಗುಹೆ ತರ ಉಂಟು ನೋಡ್ಲಿಕ್ಕೆ, ಬಟ್ ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ನೀರು ಉಂಟು ತುಂಬಾ. ಮತ್ತೆ ಪೂರ ಬೋರ್ವೆಲ್ ತುಂಬದ ಸುರಂಗ. ಪೈಪ್ ಹಾದೇರು ಅಜ್ಜಿಲ್ಲಾಗ ಪೋಯರ ನೀರು ಪೋಯರ ಇದೇಟು ಏನು ತೋಚವರ ಎಂಚ ತೋಚುಂದು ಸಿ ಅಂಚಿಡೊಂಜಿ ಇಂಚಿ ಸೈಡ್ ಒಂಚುಂಡು, ಸೊ ಸ್ಟ್ರೈಟ್ ಒಂಚುಂಡು. ಫುಲ್ಲು ಕಾಡು. ಇಲ್ಲಿಂದ ಹೋಗುವಾಗ ಇಲ್ಲಿ ಮಾವ ಮತ್ತೆ ಅಣ್ಣ ತರಕಾರಿಗೆ ದೊಂಪ ಹಾಕಿದ್ರು. ಅಲ್ಲಿಂದ ಮನೆಗೆ ಹೋಗಿ ಚಾಯ ಕುಡಿದು ಸಂಜೆ ಆಯಿತು ಅಷ್ಟರಲ್ಲೇ. ಮತ್ತೆ ನಮ್ಮ ಮನೆಗೆ ಹೊರಟದ್ದು. ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ. ಓಕೆ, ಟಾಟಾ ಬಾಯ್. ಮತ್ತೆ ಬೇಗ ಮನೆಗೆ ಹೋಗಿ ನಾವು ಚೆಕ್ ಮಾಡಿದ್ದೆ ಫಸ್ಟ್ ಲಾಟ್ರಿ ಎಷ್ಟು ಬಿದ್ದಿದೆ ಅಂತ. ನೋಡಿದ್ರೆ ನಮಗೆ ಆಶ್ಚರ್ಯ ಆಯಿತು. ಎಂತ ಗೊತ್ತುಂಟು ನಮಗೆ ಸಿಕ್ಕಿದ್ದು, ನೋಡಿಲ್ಲಿ. Emotional, damn it!